Okay. Hello, my dear friends. I am your biology lecturer. Today we are dealing with, or today we are studying about the pollination. Last class we are studied about the what is megasporogenesis, how it will be produced to a female gametophyte. Okay. After that, it will be pollination. The pollination is, we know about the pollination. Pollination ke nantari kannada ಒಳಗ ಪರಾಗಸ್ಪರ್ಶ ಅಂತ ಕರೀತಾರೆ. Okay. In the preceding section, you have learned that the female and male gametes in a flowering plants are produced in the pollen grain and embryo sac respectively. ಇದರ ಮೀನಿಂಗ್ ಏನು ರೀ, ನಾವು ಎಸ್ಟರ್ಡೇ ಅಂತಂದ್ರೆ ಲಾಸ್ಟ್ ಸೆಕ್ಷನ್ ಒಳಗೆ ಏನು ಕಲ್ತೀವಿ, ಹೌ ದ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಫ್ಲವರ್ ಪ್ಲಾಂಟ್. ಅದು ಏನೋ ರಿಸ್ಪೆಕ್ಟೆಡ್ ಮೇಲ್ ಗ್ಯಾಮೆಟೋಫೈಟ್ ಆಗಿ ಏನಾಗ್ತೈತಿ, ಪಾಲನ್ ಗ್ರೇನ್ ಫಾರ್ಮ್ ಆಗುತ್ತೆ. ಫಿಮೇಲ್ ಗ್ಯಾಮೆಟ್ಸ್ ಆಗಿ ಏನು ಫಾರ್ಮ್ ಆಗುತ್ತೆ, ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗುತ್ತೆ. ರೈಟ್. ಆ್ಯಸ್ ಬೋತ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಆರ್ ನಾನ್ ಮೋಟೈಲ್, ಎರಡೂ ಏನಾಗಿರ್ತಾವೆ, ನಾನ್ ಮೋಟೈಲ್ ಆಗಿರ್ತಾವೆ. ದೇ ಹ್ಯಾವ್ ಟು ಬಿ ಬ್ರಾಟ್ ಟುಗೆದರ್ ಫಾರ್ ಫರ್ಟಿಲೈಸೇಷನ್ ಟು ಅಕ್ಕರ್. ಇವೆರಡೂ ಏನಾಗಬೇಕು, ಒಂದು ಕಡೆನ ಬಂದು ಏನಾಗಬೇಕು, ಸೆಟ್ ಆಗಬೇಕು. ಆಫ್ಟರ್ ದ್ಯಾಟ್ ಏನಾಗಬೇಕು, ನಮ್ಗೆ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗಬೇಕು. ಬಿಫೋರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್, we know about what is pollination. Pollination is nothing but is the mechanism to achieve this object. The transfer of pollen grains to the stigma of a pistil is termed as pollination. Then what is pollination means? Pollination ಅಂತಂದ್ರೆ ಏನ್ರಿ, the transfer of pollen grain from pollen grain ಎದರಿಂದ ಆಂಥರ್ ಟು ಏನಾಗಬೇಕದ, ಸ್ಟಿಗ್ಮಾಗೆ ಬಂದು ರೀಚ್ ಆಗಬೇಕು. ದಟ್ ಈಸ್ ವಿ ಕಾಲ್ಡ್ ಆಸ್ pollination. ಪರಾಗಸ್ಪರ್ಶ ಅಂತ ಕರಿತೀವಿ. Flowering plants have evolved an amazing array of adaptation to achieve pollination. ಸಮ್ ಪ್ಲಾಂಟ್ಸ್ ಒಳಗೆ ಏನು ಮಾಡವು, ಸಮ್ ಏನಾಗೋ ತಾವೇನು ಮಾಡ್ಕೊಂಡು ಅಡಾಪ್ಟೇಷನ್ ಮಾಡ್ಕೊಂಡವು. ಅಮೇಝಿಂಗ್ ಅರೈವ್ ಆಫ್ ಅಡಾಪ್ಟೇಷನ್ ಟು ರೀಚ್ ಪಾಲಿನೇಷನ್. ಈ ಪರಾಗಸ್ಪರ್ಶ ಆಗ್ಬೇಕಂತಂದ್ರೆ ತಮ್ಮೊಳಗೆ ತಾವೇನು ಮಾಡ್ಕೊಂಡವು, ಅಡಾಪ್ಟೇಷನ್ಸ್ ಮಾಡ್ಕೊಂಡವು. ಹೆಂಗೆ, ಈ ಫಾರ್ ಎಕ್ಸಾಂಪಲ್ ಈ ಪಾಲಿನೇಷನ್ ಏನಾಗುತ್ತೆ, ಡ್ಯೂ ಟು ದಿ ವೆರೈಟೀಸ್ ಆಫ್ ಟೈಪ್ಸ್ ಒಳಗಾಗುತ್ತೆ. ಒಂದೊಂದು ಫ್ಲವರ್ ಐತಂತಂದ್ರೆ ಅದಕ್ಕೆ ಏನಿರ್ತೈತಿ, ಡಿಫ್ರೆಂಟ್ ಫೀಚರ್ ಇರುತ್ತೆ. ಡ್ಯೂ ಟು ದ್ಯಾಟ್ ಫೀಚರ್ ಏನಾಗ್ತೈತೆ ರೀ, ನಮಗೆ ದ ಪಾಲಿನೇಷನ್ ಏನಾಗುತ್ತೆ, ಅಡ್ಜಸ್ಟೇಬಲ್ ಆಗಿ ರಿಕ್ವೈರ್ಡ್ ಆಗುತ್ತೆ. ಅದೇ ರೀತಿ ಈ ಥರ ಅಡ್ಜಸ್ಟ್ಮೆಂಟ್ ಒಳಗೆ ನಾವು ಕೈಂಡ್ಸ್ ಆಫ್ ಪಾಲಿನೇಷನ್ ಮಾಡ್ತೀವಿ. ದೇ ಆರ್ ಮೇನ್ಲಿ 3 types. ಓಕೆ. ದ ಕೈಂಡ್ಸ್ ಆಫ್ ಪಾಲಿನೇಷನ್ ಡಿಪೆಂಡ್ ಆನ್ ದ ಸೋರ್ಸ್ ಆಫ್ ಅ ಪಾಲನ್. ಪಾಲಿನೇಷನ್ ಕ್ಯಾನ್ ಬಿ ಡಿವೈಡೆಡ್. ದಿಸ್ ಟೈಪ್ಸ್ ಮೇನ್ಲಿ ಡಿಪೆಂಡ್ ಆನ್ ಸೋರ್ಸ್ ಆಫ್ ಪಾಲನ್. ಅಂತಂದ್ರೆ ಪಾಲನ್ ಗ್ರೇನದು ಹೆಂಗೆ ಸೋರ್ಸ್ ಐತಿ ಅದ್ರ ಮೇಲೆ ಏನಾಗೈತಿದ ಡಿಪೆಂಡ್ ಆಗೈತೆ. ಅಂತಂದ್ರೆ ಅವೈಲಬಿಲಿಟಿ ಆಫ್ ಅ ಪಾಲನ್ ಗ್ರೇನ್ಸ್, ಅಂದರೆ ಸೇಮ್ ಫ್ಲವರ್ ಒಳಗೆ ಇರತ್ತಾ, ಡಿಫ್ರೆಂಟ್ ಫ್ಲವರ್ದಿಂದ ಪಾಲಿನೇಷನ್ ಆಗುತ್ತಾ, ಅಥವಾ ಸೇಮ್ ಬೇರೆ ಪ್ಲಾಂಟಿಂದ ಇನ್ನೊಂದು ಪ್ಲಾಂಟಿಗೆ ಪಾಲಿನೇಷನ್ ಆಗುತ್ತಾ, ಅದ್ರ ಬೇಸ್ ಮೇಲೆ ಏನು ಮಾಡ್ಯಾರ, ಇದನ್ನ 3 types ಮಾಡ್ಯಾರ. ಓಕೆ. ಇನ್ ಫಸ್ಟ್ ಒನ್, ಅಟೋಗ್ಯಾಮಿ. ಫಸ್ಟ್ ಟೈಪ್ ಈಸ್ ಅಟೋಗ್ಯಾಮಿ. ವಾಟ್ ಈಸ್ ಅಟೋಗ್ಯಾಮಿ? ಅಟೋ ಮೀನ್ಸ್ ಸೇಮ್, ರೈಟ್. ಗ್ಯಾಮಿ ಅಂತಂದ್ರೆ ಗ್ಯಾಮೆಟ್ಸ್ ಸೇಮ್ ಅಂತಲ್ರಿ, ಒಂದು ಫ್ಲವರ್ ಒಳಗಿನ ಗ್ಯಾಮೆಟ್ಸ್. ಇಲ್ಲಿ ನೋಡ್ರಿ ಏನೇನು, ಇನ್ ದಿಸ್ ಟೈಪ್ ಪಾಲಿನೇಷನ್ ಈಸ್ ಅಚೀವ್ಡ್ ವಿದಿನ್ ದಿ ಸೇಮ್ ಫ್ಲವರ್. ವಿದಿನ್ ದಿ ಸೇಮ್ ಫ್ಲವರ್ ಅಂತಂದ್ರೆ ಸೇಮ್ ಪ್ಲಾಂಟ್ ಸೇಮ್ ಫ್ಲವರ್. ಪ್ಲಾಂಟು ಸೇಮ್ ಇರುತ್ತಾ, ಫ್ಲವರು ಸೇಮ್ ಇರುತ್ತಾ. ಓಕೆ. ಇನ್ ಅ ನಾರ್ಮಲ್ ಫ್ಲವರ್ ವಿಚ್ ಓಪನ್ಸ್ ಆ್ಯಂಡ್ ಎಕ್ಸ್ಪೋಸಸ್ ದಿ ಆಂಥರ್ ಆ್ಯಂಡ್ ಸ್ಟಿಗ್ಮಾ, ಕಂಪ್ಲೀಟ್ ಅಟೋಗ್ಯಾಮಿ ಈಸ್ ರಾದರ್ ರೇರ್. ನೋಡ್ರಿ, ಕಂಪ್ಲೀಟ್ ಅಟೋಗ್ಯಾಮಿ ಏನಿದೆ, ರೇರ್ ಪ್ರೊಸೆಸ್. ಓಕೆ. ಸಿಯರ್ ಇಲ್ಲಿ ಏನಾಗೋದಿಲ್ಲ, ಕಂಪ್ಲೀಟ್ಲಿ ಅಟೋಗ್ಯಾಮಿ ಆಗೋದು ರೇರ್. ಅಂತಂದ್ರೆ ಕಂಪ್ಲೀಟ್ಲಿ ಅದರ್ ಫ್ಲವರ್ದಿಂದ ಪಾಲಿನೇಷನ್ ಆಗೋದೇನ ರೇರ್, ಬಿಕಾಸ್ ಇಟ್ ಈಸ್ ಅ ಓಪನ್, ಎಕ್ಸ್ಪೋಸ್ ಆಗಿರುತ್ತಾ. ಸೊ ಅದರ್ ಪಾಲಿನ್ ಗ್ರೇನ್ ಬಂದು ಫಾಲ್ ಆಗೋದೂ ಚಾನ್ಸಸ್ ಇರ್ತಾವೆ. ಬಟ್ ಕಂಪ್ಲೀಟ್ ಅಟೋಗ್ಯಾಮಿ ಆಗೋದೇನ ರೇರ್ ಕೇಸಸ್ ಅಂತ ಹೇಳ್ತಾರೆ ಅವ್ರು. ಅಟೋಗ್ಯಾಮಿ ಇಸ್ ಅ ಸಚ್ ಫ್ಲವರ್ ರಿಕ್ವೈರ್ಸ್ ಸಿಂಕ್ರೋನಿ. ಸಿಂಕ್ರೋನಿ ಅಂತಂದ್ರೆ ಏನ, ಟುಗೆದರ್. ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಏನಾಗಿರಬೇಕು, ಎಂಬ್ರಿಯೋ ಸಾಕು ಪರ್ಟಿಕ್ಯುಲರ್ಲಿ ಡೆವಲಪ್ ಆಗಿ ಮ್ಯಾಚೂರ್ ಆಗಿರಬೇಕು. ಆಮೇಲೆ ಪಾಲನ್ ಟ್ಯೂಬು ಏನಾಗಿರಬೇಕು, ಎಂಟ್ರಿ ಆಫ್ ಪಾಲನ್ ಟ್ಯೂಬ್ ಆಲ್ಸೋ ಎರಡೂ ಮ್ಯೂಚುವಲಿ ಏನಾಗಿರಬೇಕು, ಎಟ್ ಎ ಟೈಮ್ ಆಗಿರಬೇಕು, ಅಂದರೆ ಟುಗೆದರ್ ಆಗಿರಬೇಕು. ಇಲ್ಲಿ ಪಾಲನ್ ಟ್ಯೂಬ್ದಿಂದ ಮೇಲ್ ಗ್ಯಾಮೆಟ್ಸು ಬಂದಿರಬೇಕು, ಇಲ್ಲಿ ಮ್ಯಾಚೂರ್ ಎಂಬ್ರಿಯೋ ಸಾಕು ಡೆವಲಪ್ ಆಗಿರಬೇಕು. ಅವಾಗ ಏನಾಗುತ್ತೆ, ಎಟ್ ಎ ಟೈಮ್ ದ ಸಿಂಕ್ರೋನಿ ಇನ್ ಪಾಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರೆಸ್ಪೆಕ್ಟಿವ್ಲಿ. ಪಾಲನ್ನ ಮತ್ತು ಸ್ಟಿಗ್ಮಾ ಎರಡೂ ರೆಸ್ಪೆಕ್ಟಿವ್ಲಿ ಸಿಂಕ್ರನೈಸ್ ಆದ್ರೆ ಅಷ್ಟೇ ಏನಾಗುತ್ತೆ ನಮಗೆ, ದ ಆಂಥರ್ ಆ್ಯಂಡ್ ಸ್ಟಿಗ್ಮಾ
ಶುಡ್ ಬಿ ಕ್ಲೋಸ್ ಟು ಈಚ್ ಅದರ್. ಈ ಕಂಡೀಷನ್ ಇದ್ದೂ ಮೇಲೆ ಏನಾಗಿರಬೇಕು, ನಮಗೆ ಕ್ಲೋಸ್ ಇರಬೇಕು ಮತ್ತು ಸೆಲ್ಫ್ ಪಾಲಿನೇಷನ್ ಕ್ಯಾನ್ ಆಕರ್ ಆಗಿರಬೇಕು. ಅಲ್ಲಿ ಮೇನ್ ನೋಡಿ, ಸೇಮ್ ಫ್ಲವರ್ ಒಳಗನ ಪಾಲಿನೇಷನ್ ಆಗಬೇಕಂದ್ರೆ ಸೇಮ್ ಫ್ಲವರ್ದಿಂದ ಪಾಲಿನೇಷನ್ ಆಗುತ್ತಂದ್ರೆ ಅದಕ್ಕೆ ಏನಂತೀವಿ ನಾವು, ಸೇಮ್ ಸೆಲ್ಫ್ ಪಾಲಿನೇಷನ್ ಅಂತೀವಿ. ಸೆಲ್ಫ್ ಪಾಲಿನೇಷನ್ ಒಳಗೆ 2 ಟೈಪ್ಸ್. ಸೆಲ್ಫ್ ಪಾಲಿನೇಷನ್ ನೋಡಿರಿ, ಫಸ್ಟ್ ಯಾವ್ದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಸೇಮ್ ಫ್ಲವರ್ ಒಳಗಿನ ಏನಾಗಬೇಕು, ಪಾಲನ್ ಗ್ರೇನ ಸ್ಟಿಗ್ಮಾ ಮೇಲೆ ಬಿದ್ದ ಪಾಲಿನೇಷನ್ ಆದರೆ ಸೆಲ್ಫ್. ಕ್ರಾಸ್ ಪಾಲಿನೇಷನ್ ಅಂದರೆ ಡಿಫ್ರೆಂಟ್ ಪ್ಲಾಂಟ್ದಿಂದ ಏನಾಗಿರ್ಬೇಕದ, ಅಂದರೆ ಒಂದು ಫ್ಲವರ್ ಫಿಮೇಲ್ ಅದಂದರೆ ಇನ್ನೊಂದು ಪ್ಲಾಂಟದ ಮೇಲ್ ಗ್ಯಾಮೆಟ್. ಓಕೆ, ಅವೆರಡು ಫ್ಯೂಸಸ್ ಆದ್ರದ ಕ್ರಾಸ್ ಪಾಲಿನೇಷನ್ ಅಂತೇವೆ. ಈ ಕ್ಲೋಸ್ ಟು ಈಚ್ ಅದರ್ ಅಂತಂದ್ರೆ ಒಂದೇ ಫ್ಲವರ್ ಒಳಗೆ ಎರಡು, ಇಲ್ಲಿ ಸ್ಟಿಗ್ಮಾ ಇಲ್ಲಿ ಸ್ಟೈಲ್ ಇತ್ತಂದರೆ ಎರಡು ಏನಾಗ್ತಾವೆ, ಇಲ್ಲಿ ಪಾಲನ್ ಗ್ರೇನ್ ಆಂಥರ್ ಡೆವಲಪ್ಮೆಂಟ್. ಈಗ ಹೆಬಿಸ್ಕಸ್ ತಗೋರಿ, ಇಲ್ಲೇ ಮ್ಯಾಲೆ ಸ್ಟಿಗ್ಮಾ ಐತಿ, ಇಲ್ಲ ಅಂತಾರೆ ಕ್ಲೋಸ್ ಅದಾವ ಅಂದ್ರೆ ಜಲ್ದಿ ಏನಾಗುತ್ತೆ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗೆ ಆಕರ್ ಆಗುತ್ತೆ. ಆ್ಯಂಡ್ ಇಂಥ ಪ್ಲಾಂಟ್ಸ್ ಅವ ವಿಯೋಲಾ, ಕಾಮನ್ಲಿ ಫ್ಯಾನ್ಸಿ ಪ್ಲಾಂಟ್ ಅಂತ ಕರೀತಾರೆ, ಫ್ಯಾನ್ಸಿ ಆಕ್ಸಿಲಸ್ ಆ್ಯಂಡ್ ಕೊಮೆಲಿನಾ ಪ್ರೊಡ್ಯೂಸಸ್ ಮೇನ್ಲಿ. ಇದ್ರ ಮೇಲೆ ಏನು ಮಾಡ್ತೀವಿ ನಾವು, ಮತ್ತು ಇದನ್ನ 2 kinds ಆಗಿ ಡಿವೈಡ್ ಮಾಡ್ತೀವಿ. ಒಂದು ಚಾಸ್ಮೋಗ್ಯಾಮಸ್ ಇಂದ ಕ್ಲಿಸ್ಟೋಗ್ಯಾಮಸ್. ಚಾಸ್ಮೋಗ್ಯಾಮಸ್ ಫ್ಲವರ್ ವಿಚ್ ಆರ್ ಸಿಮಿಲರ್ ಫ್ಲವರ್ ಆಫ್ ಅದರ್ ಸ್ಪೀಸೀಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ. ಇಟ್ ಈಸ್ ಅ ನಾರ್ಮಲ್ ಪ್ರೊಸೆಸ್. ಇಲ್ಲೇನಾಗುತ್ತಾ, ಫ್ಲವರ್ಸ್ ಏನಾಗಿರ್ತಾವೆ ಎರಡು ಒಂದೇ ಇದ್ರೊಳಗೆ ಇದ್ದೇನಾಗುತ್ತೋ ಎಕ್ಸ್ಪೋಸ್ ಆಗಿರ್ತಾವೆ, ಅಂದ್ರೆ ಓಪನ್ ಇರ್ತಾವೆ. ಓಪನ್ ಏನಾಗಿರ್ತೈತಿ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಏನಾಗುತ್ತೆ, ಆಕರ್ ಆಗುತ್ತೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ವಿಚ್ ಡೂ ನಾಟ್ ಓಪನ್ಸ್ ಅಟ್ ಆಲ್ ಅಂದರೆ ಏನಾಗುತ್ತಾ, ಬಡ್ ಕಂಡೀಷನ್ಸ್ ಒಳಗೆ ಏನಾಗಿರ್ತೈತಿ, ಫೀಮೇಲ್ ಮತ್ತು ಮೇಲ್ ಗ್ಯಾಮೆಟ್ಸ್ ಎರಡು ಮ್ಯಾಚುವರ್ ಆಗಿ ಆಫ್ಟರ್ ಫರ್ಟಿಲೈಸೇಷನ್ ಒಮ್ಮೆ ಡೈರೆಕ್ಟ್ ಏನಾಗುತ್ತೆ ನಮ್ಗೆ ಫ್ರೂಟ್ ಅಥವಾ ಸೀಡ್ ಫಾರ್ಮೇಷನ್ ಆಗುತ್ತಾ. ದಟ್ ಈಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಇನ್ ಸಚ್ ಅ ಫ್ಲವರ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ಇಂಥ ಕಂಡೀಷನ್ ಒಳಗೆ ಏನಿರ್ತಾವೆ, ಇನ್ ಬಡ್ ಒಳಗೆ ಏನಾಗಿರ್ತೈತಿ, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಎರಡೂ ಏನಾಗಿರ್ತಾವೆ ಕ್ಲೋಸ್ ಟು ಈಚ್ ಅದರ್. ಓಕೆ, ವೆನ್ ಆಂಥರ್ ಡಹೇಸ್ ಇನ್ ದ ಫ್ಲವರ್ ಬಟ್ ದ ಪಾಲನ್ ಗ್ರೇನ್ ಕಮ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ ಟು ಇಫೆಕ್ಟ್ ಪಾಲಿನೇಷನ್. ಏನಾಗುತ್ತೆ, ಯಾವಾಗ ಸ್ಪ್ರೋಟೌಟ್ ಆಗುತ್ತಲ್ಲ ಅಂದ್ರೆ ಅದು ಯಾವಾಗ ಪಾಲನ್ ಗ್ರೇನ್ಸ್ ರಿಲೀಸ್ ಆಗ್ತಾವಲ್ಲ ಅವಾಗ ಏನಾಗುತ್ತಾ, ಇನ್ ದ ಫ್ಲವರ್ ಬಟ್ ದ ಪಾಲನ್ ಗ್ರೇನ್ ಕಮ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ಸ್ಟಿಗ್ಮಾ ಟು ಇಫೆಕ್ಟ್ ಆಫ್ ಪಾಲಿನೇಷನ್. ಅಲ್ಲೇ ಕ್ಲೋಸ್ ಟು ಈಚ್ ಅದರ್ ಇರ್ತಾವೆ, ಅಲ್ಲೇ ಆದಮೇಲೆ ಡೈರೆಕ್ಟ್ಲಿ ಸ್ಟಿಗ್ಮಾ ಕಾಂಟ್ಯಾಕ್ಟ್ ಆಗಿ ಏನಾಗುತ್ತದ ಪಾಲಿನೇಷನ್ ಆಗುತ್ತೆ. ದಸ್ ಕ್ಲಿಸ್ಟೋಗ್ಯಾಮಿ ಫ್ಲವರ್ಸ್ ಆರ್ ಇನ್ವೇರಿಯೇಬಲಿ ಅಟೋಗ್ಯಾಮಸ್ ಆ್ಯಂಡ್ ದೆಮ್ ನೋ ಚಾನ್ಸ್ ಟು ಕ್ರಾಸ್ ಪಾಲಿನೇಷನ್. ನೋಡಿರಿ, ಇನ್ನು ಚಾಸ್ಮೋಗ್ಯಾಮಸ್ ಒಳಗೆ ಓಪನ್ ಫ್ಲವರ್ ಇರುತ್ತೆ, ಅವಾಗ ಏನಾಗ್ಬೋದು ಕ್ರಾಸ್ ಪಾಲಿನೇಷನ್ ಚಾನ್ಸಸ್ ಇರುತ್ತೆ. ಬಟ್ ಕ್ಲಿಸ್ಟೋಗ್ಯಾಮಿ ಇಸ್ ಅ ಪ್ಯೂರ್ ಅಟೋಗ್ಯಾಮಿಕ್ ಸ್ಟೇಜ್ ಅಂತ ಹೇಳ್ತೇವೆ, ಅಥವಾ ಅಟೋಗ್ಯಾಮಿ ಟೈಪ್ ಅಂತ ಹೇಳ್ತೇವೆ. ಬಿಕಾಸ್ ಏನಾಗುತ್ತೆ, ಇಲ್ಲಿ ಕಂಪ್ಲೀಟ್ಲಿ ಏನಾಗುತ್ತೆ ಅಟೋಗ್ಯಾಮಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಏನಾಗುತ್ತಾ, ಕಂಪ್ಲೀಟ್ಲಿ ಕ್ಲೋಸ್ಡ್ ಇರುತ್ತಾ, ಇಲ್ಲೇ ಸ್ಟಿಗ್ಮಾ ಮತ್ತು ಪಾಲನ್ ಎರಡೂ ಇರ್ತವೆ. ಆಮೇಲೆ ಏನಾಗ್ತವೆ, ಸೇಮ್ ಫ್ಲವರ್ ಒಳಗೆ ಪಾಲಿನೇಷನ್ ಚಾನ್ಸಸ್ ಏನಾಗಿರ್ತೈತೆ ಜಾಸ್ತಿ ಇರ್ತೈತೆ ಕಂಪೇರಿಟಿಬಲು ಕ್ಯಾಸ್ಮೋಗ್ಯಾಮಸ್ಗಿಂತ. ಓಕೆ, ಅದಕ್ಕೆ ಏನಂತಾರು, ದ ಕ್ಲಿಸ್ಟೋಗ್ಯಾಮಸ್ ಈಸ್ ಅ ಮೆನಿ ಅಟೋಗ್ಯಾಮಸ್ ಫ್ಲವರ್ ಅಥವಾ ಅಟೋಗ್ಯಾಮಿಕ್ ಕಂಡೀಷನ್ ಅಂತ ಕರೀತಾರೆ. ಪ್ರೊವೈಡ್ ಟು ಅಶ್ಯೂರ್ ಸೀಡ್ಸ್ ಎಟ್ ಈವನ್ ದ ಅಬ್ಸೆನ್ಸ್ ಆಫ್ ಪಾಲಿನೇಟರ್. ಹಿಯರ್ ದ ನೋ ನೀಡ್ ಆಫ್ ಪಾಲಿನೇಟರ್ ಆ್ಯಕ್ಚುಲಿ, ಬಿಕಾಸ್ ಇವೇನಾಗಿರ್ತಾವೆ ಕ್ಲೋಸ್ ಟು ಈಚ್ ಇರ್ತಾವೆ, ಅಲ್ಲೇ ಏನಾಗುತ್ತಾ ಪಾಲಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನಿಲ್ಲ ಏನಾಗ್ತೈತಿ, ಅಬ್ಸೆನ್ಸ್ ಆಫ್ ಪಾಲಿನೇಷನ್ದಿಂದ ಏನಾಗ್ಬೋದು, ಪಾಲಿನೇಟರ್ ಏಜೆಂಟ್ದಿಂದ ಏನಾಗ್ಬೋದು ನಮ್ಗೆ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಟೈಪ್ ಯಾವುದೈತೆ ನೋಡಿರಿ, ಗೈಟಿನೋಗ್ಯಾಮಿ ಟ್ರಾನ್ಸ್ಫರ್ ಆಫ್ ಅ ಪಾಲನ್ ಗ್ರೇನ್ಸ್ ಫ್ರಮ್ ಅ ಆಂಥರ್ ಟು ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ಅ ಸೇಮ್ ಪ್ಲಾಂಟ್. ಅಂದ್ರೆ ಇಲ್ಲಿ ನೋಡಿರಿ, ಚಾಸ್ಮೋಗ್ಯಾಮಸ್ ಫ್ಲವರ್ ಅದ, ಬಟ್ ಇಲ್ಲಿ ನೋಡಿರಿ ಇದು ಗೈಟೋಗ್ಯಾಮಸ್ ಅಂತಂದರೆ ಇನ್ನು ಸೇಮ್ ಪ್ಲಾಂಟ್ ಬಟ್ ಡಿಫ್ರೆಂಟ್ ಫ್ಲವರ್. ಅಂದ್ರೆ ಒಂದೇ ಇದ್ರೊಳಗೆ ಪ್ಲಾಂಟ್ ಒಳಗೆ ಡಿಫ್ರೆಂಟ್ ಫ್ಲವರ್ದಿಂದ ನಮ್ಮ ಪಾಲಿನೇಷನ್ ಹತ್ರ ದ್ಯಾಟ್ ಟೈಪ್ ಆಫ್ ವಿ ಕಾಲ್ಡ್ ಆಸ್ ಗೈಟೆನೋಗ್ಯಾಮಿ ಅಂತ ಕರಿತೇವೆ. ಅರ್ಥಾತು ಇಲ್ಲಿ ನೋಡಿ, ಆಲ್ದೋ ಗೈಟೆನೋಗ್ಯಾಮಿ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಇವಾಲ್ವಿಂಗ್ ಪಾಲಿನೇಟಿಂಗ್ ಏಜೆಂಟ್, ಇಟ್ ರಿಕ್ವೈರ್ಸ್ ಪಾಲಿನೇಟಿಂಗ್ ಏಜೆಂಟ್. ಬಿಕಾಸ್ ಇಲ್ಲಿಂದ ಇಲ್ಲಿ ನಮಗೆ ಆಂಥರ್ ಟ್ರಾನ್ಸ್ಫರ್ ಆಗಬೇಕಂತಂದ್ರೆ ದ ಪಾಲಿನೇಟಿಂಗ್ ಏಜೆಂಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ರಿಕ್ವೈರ್ಡ್. ಜೆನೆಟಿಕಲಿ ಸಿಮಿಲರ್ ಅಟೋಗ್ಯಾಮಿಸ್ ನೋಡಿರಿ, ಇವ ಜೆನೆಟಿಕಲಿ ಏನಾಗಿರ್ತವೆ ಸಿಮಿಲರ್, ಬಿಕಾಸ್ ದೇ ಆರ್ ದಿ ಸೇಮ್ ಪ್ಲಾಂಟ್ ಬ್ರೀಡಿಂಗ್ ಇರುತ್ತಾ, ಅಟೋಗ್ಯಾಮಿ ಕಂಡೀಷನ್ ಇರುತ್ತಾ. ಓಕೆ, ಇನ್ ನೆಕ್ಸ್ಟ್ ಟೈಪ್ ಯಾವುದು, ಝೀನೋಗ್ಯಾಮಿ. The xenogamy is called as completely cross pollination because transfer of a pollen grains from anther to stigma of a different plant. This only the type of pollination during the pollination bring the genetical differ type of a pollen grain stigma. For example, papaya.
ಪಪಾಯ ಏನಾಗುತ್ತಾ ಯುನಿಸೆಕ್ಷುವಲ್ ಅಂತಂದ್ರೆ ಮೇಲ್ ಪ್ಲಾಂಟ್ ಬೇರೆ ಕಡೆ ಇರುತ್ತೆ, ಫಿಮೇಲ್ ಪ್ಲಾಂಟ್ ಬೇರೆ ಕಡೆ ಇರುತ್ತೆ. ಓಕೆ, ಅವಾಗ ಏನಾಗುತ್ತಾ ವಿಚ್ ಈಸ್ ಪಾಲಿನೇಟೆಡ್ ಬೈ ಡಿಫ್ರೆಂಟ್ ಪ್ಲಾಂಟ್. ಇದೊಂದು ಬೇರೆ ಪ್ಲಾಂಟ್, ಇದೊಂದು ಬೇರೆ ಪ್ಲಾಂಟ್, ಇವೆರಡೂ ಪಾಲಿನೇಷನ್ ಆಗೋದ್ರಿಂದ ಏನಾಗುತ್ತೆ ನಮ್ಗೆ ನ್ಯೂ ಬ್ರೀಡ್ ಜೆನೆಟಿಕಲ್ ವೇರಿಯೇಷನ್ ಏನಾಗುತ್ತೆ ನಮ್ಗೆ ಅವೈಲಿಬಿಲಿಟಿ ಆಗುತ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಏಜೆಂಟ್ಸ್ ಆಫ್ ಪಾಲಿನೇಷನ್. ಓಕೆ, pollen transfer of pollen grains from the anther to the stigma of the pistil. This one we called as pollination. In that mainly 3 types based on the pollen grain transfer. Okay, already autogamy, the transfer of pollen grains from anther to flower is the same flower. Here ಒಂದೇ ಪ್ಲಾಂಟ್ ಒಳಗೆ ಏನಾಗಿರ್ತವೆ ಡಿಫ್ರೆಂಟ್ ಫ್ಲವರ್ಸ್. ಓಕೆ, ಝೈನೋಗ್ಯಾಮಿ ಅಂತಂದ್ರೆ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 flowers born on 2 different plants of the same species. Okay, in about the autogamy conditions we are classified into 2 types. Mainly the condition how it will be occur by the autogamy is flower requires synchrony in the pollen release and the stigma. ಓಕೆ, ಮೇನ್ ಸಿಂಕ್ರೊನೈಸೇಷನ್ ಯಾವಾಗ ಪಾಸಿಬಿಲಿಟೀಸ್ ಆಫ್ ಆಟೋಗ್ಯಾಮಿಕ್ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ ಅಂತಂದ್ರೆ ಪಾಲನ್ ಮತ್ತು ಸ್ಟಿಗ್ಮಾ ಎರಡು ಎಟ್ ಎ ಟೈಮ್ ಏನಾಗ್ತಿರ್ಬೇಕು ನಮ್ಗೆ ಮ್ಯಾಚೂರ್ ಆಗಿ ರಿಲೀಸ್ ಆಗ್ತಿರ್ಬೇಕು. ಓಕೆ, ಪಾಲನ್ ಟ್ಯೂಬ್ ಫಾರ್ಮೇಷನ್, ಪಾಲನ್ ಗ್ರೇನ್ ಅಲ್ಲ ಪಾಲನ್ ಟ್ಯೂಬ್ ಅಂದರೆ ಪಾಲನ್ ಗ್ರೇನ್ ಫಾರ್ಮೇಷನ್ ಆಗಿ ಪಾಲನ್ ಟ್ಯೂಬ್ ಜರ್ಮಿನೇಷನ್ ಆಗಿರ್ಬೇಕು ರೀ. ಓಕೆ, ಇನ್ ಚಾಸ್ಮೋಗ್ಯಾಮಸ್ ಫ್ಲವರ್ ಒಳಗೆ ಏನಾಗುತ್ತಾ ಫ್ಲವರ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಬಟ್ ದೇ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ವಿಯೋಲಾ, ಆಕ್ಸಿಲಿಸ್, ಕಾಮೆಲಿನಾ. Okay, in Clistogamous flowers flower which do not open at all, peanuts, viola and peanuts, these are the example for the autogamy. Mainly ಇವೆರಡು ಎಕ್ಸಾಂಪಲ್ಸ್ ಕಾಮನ್ ಆಗಿ ಕೊಟ್ಟಾರೆ ಟೆಕ್ಸ್ಟ್ ಬುಕ್ ಒಳಗೆ. ಓಕೆ, ಇನ್ ಗೈಟನೋಗ್ಯಾಮಿ ಒಳಗೆ ಏನಾಗಿರ್ತೈತಿ ಇದು ಫಂಕ್ಷನಲಿ ಕ್ರಾಸ್ ಪಾಲಿನೇಟೆಡ್ ಬಟ್ ಇಟ್ ರಿಕ್ವೈರ್ಸ್ ಪಾಲಿನೇಟಿಂಗ್ ಏಜೆಂಟ್ಸ್. ಇಲ್ಲಿ ಪಾಲಿನೇಟಿಂಗ್ ಏಜೆಂಟ್ಸ್ ಬೇಕು ಬಟ್ ದ ಜೆನೆಟಿಕಲಿ ಟೈಪ್ ಈಸ್ ಸಿಮಿಲರ್ ಬಿಕಾಸ್ ಅಲ್ಲಿ ಏನಾಗಿರ್ತವೆ ಕಂಪ್ಲೀಟ್ಲಿ ಏನಾಗಿರ್ತೈತಿ ಒಂದೇ ಪ್ಲಾಂಟದ ಡಿಫ್ರೆಂಟ್ ಫ್ಲವರ್. ಒಂದೇ ಪ್ಲಾಂಟದ ಸ್ಪೀಸೀಸ್ ಅಂತಂದರೆ ಏನಿರ್ತದೆ ದೇ ಆರ್ ಜೆನೆಟಿಕಲಿ ಸಿಮಿಲರ್. ಓಕೆ, ಬಟ್ ದೇ ಆರ್ ಆಕರ್ ಅವ್ರ ಪಾಲಿನೇಟಿಂಗ್ ಅಥವಾ ಪಾಲಿನೇಷನ್ ಪ್ರೊಸೆಸ್ ಏನಾಗುತ್ತೆ ರೀ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಕ್ರಾಸ್ ಪಾಲಿನೇಷನ್ ಆಗುತ್ತೆ ಬಟ್ ದ ಜೆನೆಟಿಕಲಿ ವೇರಿಯೇಷನ್ ವಿಲ್ ಆಕರ್ಸ್. ಎಕ್ಸಾಂಪಲ್ ಪಪಾಯ ಪ್ಲಾಂಟ್ಸ್ ಬಿಕಾಸ್ ಇಟ್ ಈಸ್ ಯುನಿಸೆಕ್ಷುವಲ್, ಮೇಲ್ ಪ್ಲಾಂಟ್ ಫಿಮೇಲ್ ಪ್ಲಾಂಟ್ ಎರಡು ಬೇರೆ ಇರುತ್ತೆ ರೀ, ದ್ಯಾಟ್ಸ್ ವೈ ಇಟ್ ಈಸ್ ಯುನಿಸೆಕ್ಷುವಲ್. ದಿಸ್ ಇಸ್ ದ ನೋಟ್ಸ್ ಫಾರ್ ಟುಡೇ ಟಾಪಿಕ್. ಓಕೆ, ಥ್ಯಾಂಕ್ ಯು.